ಮಾಡೋಣ. ಏನು ರಕ್ಷಿತ್ ಅವರೇ? ಸರ್ ನನಗೆ ಅನಿಸುತ್ತೆ ಅವರು ಕೂಡ ಎಂಜಾಯ್ ಮಾಡ್ತಾರೆ ಅಂತ. ಅವರು ಹೇಳ್ತಾರೆ ಗಿಲಿ 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 ಅಂತ, ಬಟ್ ಆದರೂ ಕೂಡ ಅವರು ಗಿಲಿ ಪಕ್ಕನೇ ಹೋಗಿ ಕುತ್ಕೊಳ್ತಾರೆ. ಬಟ್ ನನಗೇನು ಅನ್ಸುತ್ತೆ ಗೊತ್ತಾ, ಇದನ್ನೆಲ್ಲ ನೋಡ್ಬಿಟ್ಟು ಕಾವ್ಯ ಎಂಜಾಯ್ ಮಾಡ್ತಾರೋ ಬಿಡ್ತಾರೋ, ನಿಮಗಂತೂ ಸ್ವಲ್ಪ ಉರಿಯತ್ತೆ. ಅದಕ್ಕೆ ನೀವು ಪದೇ ಪದೇ ಅವ್ರನ್ನ ನಾಮಿನೇಟ್ ಮಾಡಿ ಹೊರಗಡೆ ಹಾಕೋ. ಹೆಂಗಾನ ಮಾಡಿ ಕಾವ್ಯನ ಹೊರಗೆ ಕಳಿಸ್ಬಿಟ್ರೆ ನಾನು ಗಿಲ್ಲಿ ಪಕ್ಕ ಕುತ್ಕೊಂಡ್ಬಿಡ್ತೀನಿ. ಅಯ್ಯೋ, ಇದು ರಕ್ಷಿತ್ ಅವರೇ ಒಂದು ಹಳೆ ಲೈನ್ ಇದೆ ಕೇಳಿದಿರಾ? ರವಿ ಕಾಣೋದನ್ನು ಕವಿ ಕಂಡನು ಅಂತ. ಬಿಡಾಕಿ ಒಂದು ವಿಚಾರಕ್ಕೆ ಬರ್ತೀನಿ. ಹೊಸ ವರ್ಷ 26. ಈಗ ಒಂದಿಷ್ಟು ಒಳ್ಳೇದು ಮಾತಾಡೋಣ. ಫಾರ್ ಎಕ್ಸಾಂಪಲ್ ರಕ್ಷಿತಾ, ಕಾವ್ಯ ಅವ್ರ ಬಗ್ಗೆ ಒಂದು ಮೂವಿ ಬರುತ್ತೆ ಗಿಲ್ಲಿ. ಅವ್ರ ತಮ್ಮನ ಲುಕ್ಕೇ ಖರಾಬ್ ಆಗಿತ್ತು ಅಣ್ಣ. ಯಾವ ಥರ ಇತ್ತು? ನನಗೆ ಇವರು ಅಶ್ವಿನಿ ಮೇಡಮ್ ಮಗ ಬಂದಾಗ ಹೊಡಿತಾರೆ ಅನ್ನಿಸ್ತು. ಇವರು ತಮ್ಮ ಬಂದಾಗ ಹೊಡೆದು ಎತ್ತಾಕ ಹೋಗ್ಬಿಡ್ತಾರೆ ಜೊತೆಲೆ ಅನ್ನೋ ಥರ ಫೀಲ್ ಆಗ್ಬಿಡ್ತು ಅಣ್ಣ. ಇವಳು ಹೇಳಿದ್ದು ಹಂಗಿತ್ತು, ನಮ್ಮ ಅಪ್ಪ ಸರಿಲ್ಲ, ನನ್ನ ತಮ್ಮ ಸರಿಲ್ಲ, ತುಂಬ ಸಖತ್ ನಿನ್ನ ಮೇಲೆ ಕೋಪಾಗಿರ್ತಾರೆ, ನಾನೇ ಹಾಕೊಟ್ಬಿಡ್ತೀನಿ ಬಂದು ಹಿಡ್ಕೆ ಅಂತೆಲ್ಲ ಎದುರಿಸ್ಬಿಟ್ಟಿದ್ಲು ಅಣ್ಣ. ಅವ್ರು ಬಂದಾಗ ಅದೇ ಸಖತ್ ಭಯ ಆಗಿದ್ದು. ಸ್ವಲ್ಪ ದೂರದನೇ ನಿಂತ್ಕೊಂಡು ಮಾತಾಡ್ತಿದ್ದೆ. ಆಮೇಲೆ ನಾನೇ ಮಾತಾಡ್ಸೋಕೋದೆ ಕೈಗೆ ಸಿಗ್ತಾಯಿಲ್ಲ ಪಾರ್ಟಿ. ಇವ್ರು ತಮ್ಮ ಬಂದು ಹಿಂಗೆ ಓಡಾಡ್ತಾರೆ. ಆಮೇಲೆ ಒಂದು ಲಾಸ್ಟಲ್ಲಿ ಅವರೇ ಬಂದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಮಾತಾಡ್ಸಿದ್ರು. ಹಂಗೂ ಡೌಟು ಅಣ್ಣ, ಯಾವ್ದಾರ ಒಂದು ಮೂಮೆಂಟಲ್ಲಿ ರೈಸ್ ಆಗ್ಬಿಟ್ಟು ನಾನು ಮಾತಾಡೋ ಫ್ಲೋ. ಯಾಕೆ ರೈಸ್ ಆಗ್ಬೋದು ಅಂತ ಅನ್ನಿಸ್ತು ಗಿಲ್ಲಿ ನಿಮಗೆ? ಅಣ್ಣ ರೇಗಿಸ್ತೀನಲ್ಲ ನಾನು. ಏನು ರೇಗಿಸ್ತಾ ಇದ್ರಿ? ಕಾವು ಅಂತ ರೇಗಿಸ್ತೀನಲ್ಲ. ಅದ್ಯಾಕೆ ಅವ್ರ ಹೆಸರು ತಗೊಂಡ್ರೆ? ಕರೆಕ್ಟ್ ಹೇಳಿ. ಅಲ್ಲ ಅಣ್ಣ, ಸುಮಾರು ರೇಗಿಸ್ಬಿಟ್ಟವನಿ ಅಣ್ಣ, ಯಾವ್ದಂತ ಗೊತ್ತಾಯ್ತಿಲ್ಲ ಅಣ್ಣ. ಸರ್ ಬ್ರಾಸ್ಲೆಟ್ ಕಳ್ಸಿದ್ದಾರೆ ಸರ್. ಬ್ರೇಸ್ಲೆಟ್ ಕೊಟ್ರಾ? ಹೌದು ಸರ್. ಸರ್ ಅದು ಎಲ್ಲ ಫ್ಯಾಮಿಲಿ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂತ ಇತ್ತಲ್ಲ ಸರ್. ಅದೇ ಗಿಲ್ಲಿಗೇನೆ ಧ್ರುವಂತಿ ಕೊಡ್ಬೋದಿತ್ತಲ್ಲ. ಗೊತ್ತಿಲ್ಲ ಸರ್. ನೋಡಿ, ಅವರಿಗೆ ಬ್ರೇಸ್ಲೆಟ್ ಕೊಟ್ಟಿಲ್ಲ ಅನ್ನೋ ಬೇಜಾರಿಗೆ ಇನ್ನು ಕೈಗೆ ರಬ್ಬರ್ ಬ್ಯಾಂಡ್ ಹಾಕೊಂಡು ಯಾರು ಕೊಟ್ಟಿಲ್ಲ ಸರ್ ನನಗೆ. ಅದೇ ಗಿಲ್ಲಿಗೇನೆ ಕಾವ್ಯ ಅವರ? ಗೊತ್ತಿಲ್ಲ ಸರ್. ಏ ಗಿಲ್ಲಿ, ಗೊತ್ತಿಲ್ಲ, ನಡೀತದೆ ಗೊತ್ತಿಲ್ಲ ಕಣ ಸತ್ಯ. ಇಲ್ಲ ಅಣ್ಣ, ನನಗೂ ಅನ್ಎಕ್ಸ್ಪೆಕ್ಟೆಡ್ ಅಣ್ಣ. ಅವ್ರು ಜೋಬು ಕೈ ಹಾಕೊಂಡು ನೋಡ್ಬಿಟ್ಟು ರಾಕಿ ಗೀಕಿ ತಂದ್ಬಿಟ್ಟಿದ್ರು ಅಂತ ಭಯ ಆಗ್ಬಿಡ್ತು ಅಣ್ಣ ಫಸ್ಟು. ಆಮೇಲೆ ತೆಗೆದ್ರೆ ಬ್ರೇಸ್ಲೈಟ್ ತಂದಿದ್ರು ಅಣ್ಣ. ಇಲ್ಲ, ಅವ್ರು ಆಕ್ಚುಲಿ ಅವ್ರ ಮನೆ ಸಂಪ್ರದಾಯ ಏನದು, ರಾಖಿನ ಬ್ರೇಸ್ಲೆಟ್ ಮೂಲಕನೇ ಕೊಡೋದು. ನಮ್ಮನೆ ಸಂಪ್ರದಾಯ ಹೆಂಗ್ ಗೊತ್ತಣ್ಣ? ಹೇಳಿ. ಬ್ರೇಸ್ಲೈಟ್ ಎಂಗೇಜ್ಮೆಂಟ್ ಕಣ ತಂದ್ಕೊಡೋದು ನಮ್ಮನೆ ಸಂಪ್ರದಾಯ. ಸೊ ನಿಮ್ ಪ್ರಕಾರ ಈಗ ಮನೆ ಒಳಗಡೆ ಒಂದು ಎಂಗೇಜ್ಮೆಂಟ್ ಆಗಿದೆ? ಅಣ್ಣ ಗೊತ್ತಿಲ್ಲ ಅಣ್ಣ, ಕನ್ಫ್ಯೂಷನ್. ಸಂಪ್ರದಾಯ ಹೇಳಿದೆ ಅಣ್ಣ. ಏನ್ ಕಾವ್ಯ ಅವರೇ? ಸರ್ ಇಲ್ಲ ಸರ್, ಅದ್ ಮೇ ಬಿ ರಾಖಿ ತರನೇ ಇರ್ಬೋದು, ಯಾರಿಗ್ ಗೊತ್ತು. ನಿಮ್ ಸಂಪ್ರದಾಯ ನಿಮಗೆ, ನಮ್ಮ ಸಂಪ್ರದಾಯ ಸರ್ ನಮ್ ಕಡೆ ಎಂಗೇಜ್ಮೆಂಟ್ ರಿಂಗ್ ಕೊಡೋದು ಸರ್, ಬ್ರೇಸ್ಲೆಟ್ ಅಲ್ಲ. ಓ, ಮೋಸ್ಟ್ಲಿ ನೀವು ರಿಂಗ್ ನ ಸ್ವಲ್ಪ ದೊಡ್ಡದು ಮಾಡ್ಬಿಟ್ಟು ಬ್ರೇಸ್ಲೆಟ್ ಹಾಕ್ಬಿಟ್ಟಿದೆ ಅದು. ಅಂದ್ರೆ ತುಂಬಾ ದೊಡ್ಡ ವಿಶಾಲವಾದ ಮನುಷ್ಯನ್ ಮಾಡಕ್ ಹೋಗಿದ್ದಾರೆ, ರಿಂಗು ದೊಡ್ಡದಾಗ್ಬಿಟ್ಟಿದೆ. ಏನ್ ಗಿಲಿ? ಅಲ್ವಾ, ಅನ್ನಿಸ್ತಾ? ಹೌದಣ್ಣ. ಇವ್ರು ಯಾವಾಗಲೂ ಹೇಳ್ತಾರೆ ನಮ್ಮ ಮನೆಯವ್ರು, ನಮ್ಮ ಫ್ಯಾಮಿಲಿ ಮನ್ಸು ತುಂಬಾ ದೊಡ್ಡದು ಅಂತ. ಇಷ್ಟು ದೊಡ್ಡದು ಅಂತ ನನಗೂ ಗೊತ್ತಿಲ್ಲ. ಏನೋ ಬಿಡಿ ಗಿಲ್ಲಿ, ಅವ್ರದ್ದೊಂದು ಆಸೆ ಇಟ್ಕೊಂಡಿರಿ, ನೀವೊಂದು ಆಸೆ ಇಟ್ಕೊಂಡಿದ್ದೀರಿ. ಇನ್ನು 2 ವಾರ ಹೊರಗಡೆ ಅಂತೂ ಬರ್ತೀರಿ. ಒಂದು ಫ್ಯಾನ್ಸು ಕಾಯ್ತಾ ಇದ್ರಿ, ಎಲ್ಲಾರ ಮನೆಯವರು ನಿಮಗೆ ಕಾಯ್ತಾ ಇದಾರೆ. ಗಿಲ್ಲಿ, ಯಾರ ಹೊಟ್ಟೆಗೆ ಸೇರ್ತಿರೋ ತಾವು, ಐ ಮೀನ್ ಏನೋ ಒಂದು ಆಗೋಗ್ಲಿ. ರಕ್ಷಿತ್ ಅವರೇ, ನಿಮಗೆ ಯಾವ ಥರ ಫ್ಯಾಮಿಲಿ ಬಂದಿದ್ದು? ಸರ್ ನನಗೆ ಆಲ್ಮೋಸ್ಟು ಎಲ್ಲರದು ಫ್ಯಾಮಿಲಿ ಬರುವಾಗ ಹೆಸಿಟೇಷನ್ ಆಯಿತು. ಯಾಕೆಂದರೆ ಎಲ್ಲರೂ ಮತ್ತೆ ಅದೇ ಮಾಡ್ತಾರೆ. ಯಾಕೆ ಗಿಲ್ಲಿ? ಅಣ್ಣ ನಾನು ಏನು ಮಾಡಿಲ್ಲ ಕಣ, ಸತ್ಯವಲ್ವೇ. ಇವಳು ಏನು ಲೈನ್ ಕ್ರಾಸ್ ಮಾಡಬೇಡ ಅಂದಿದ್ದು, ಆ ಲೈನ್ ಕ್ರಾಸ್ ಮಾಡ್ತಾನೆ ಇಲ್ಲ ಅಣ್ಣ ನಾನು. ಕಾವ್ಯ, ನೀವೇ ಲೈನಿಂದ ಈ ಕಡೆನೇ ಇದೀರಂತೆ, ನೀವೇ ಲೈನ್ ಹಾಕಿಲ್ಲ. ಲೈನ್ ಕ್ರಾಸ್ ಮಾಡೋದು ಯಾವಾಗ? ಲೈನ್ ಹಾಕಿ ನೀವು ಆ ಕಡೆ ಇದ್ದಾಗ. ಅರ್ಥ ಆಯ್ತಾ? ಇದು ಲೈನ್ ಕಾವ್ಯ ಅವ್ರೆ. ಲೈನ್ ಹಾಕಿ ನೀವು ಆ ಕಡೆ ಇರ್ಬೇಕಿತ್ತು, ನೀವು ಲೈನ್ ಹಾಕಿ ಈ ಕಡೆನೇ ಇದ್ದೀರಾ. ನೋಡ, ಲೈನ್ ದಾಟ್ಬೇಡ ಅಂತ ಇದ್ರೆ ಅವ್ರು ದಾಟ್ತಾ ಇಲ್ಲ. ಸರ್ ನೋ ಸರ್. ಗಿಲ್ಲಿ ನಿಂತ್ಕೊಂಡು ನೋಡ್ತವ್ರೆ, ಯಾವ ಲೈನ್ ಕಾವ್ಯ ದಾಟ್ಬಾರ್ದು, ಆ ಲೈನು. ಓಕೆ, ಇಲ್ಲೇ ಇದ್ದೀರಲ್ಲ, ನಾನು ಯಾಕೆ ಲೈನ್ ದಾಟ್ಲಿ? ಕಾವ್ಯ ಲೈನ್ ಹಾಕಿದ್ರೆ ನೀವು ಲೈನ್ ಆ ಕಡೆ ಇರಿ.
ನೀವೇ ಲೈನ್ ಈ ಕಡೆ ಇದೆ ನೋಡು ಗಿಲ್ಲಿ, ಆ ಲೈನ್ ದಾಟ್ಬೇಡ. ಹೋಗ್ತಾನೆ ಇಲ್ಲ ಅವರು. ಸರ್ ಇಲ್ಲ ಸರ್. ಕಮಾನ್ ಕಾವ್ಯ, ನೋ ಸರ್. ಗಿಲ್ಲಿ ಲೈನ್ ದಾಟಿದಾರ ಅವರು? ಇಲ್ಲ ಲೈನ್ ಒಳಗಿಲ್ಲ ಅಣ್ಣ, ಋತುದೊಳಗೆ ಅವರು. ಹಾ, ಅಲ್ಲೊಂದು ಪ್ರಾಬ್ಲಮ್ ಇದೆ ಕಾವ್ಯ ಅವರೇ, ನೀವು ಅದನ್ನ ಸರಿ ಮಾಡಿಸ್ಕೊಳ್ಳಿ. ಈಗ ಹೊಸ ವರ್ಷಕ್ಕೆ ಬರ್ಬೇಕಾದ್ರೆ ಒಂದು ಮಾಡೋಣ. ಏನು ರಕ್ಷಿತ್ ಅವರೇ? ಸರ್ ನನಗೆ ಅನಿಸುತ್ತೆ ಅವರು ಕೂಡ ಎಂಜಾಯ್ ಮಾಡ್ತಾರೆ ಅಂತ. ಅವರು ಹೇಳ್ತಾರೆ ಗಿಲಿ 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 ಅಂತ, ಬಟ್ ಆದರೂ ಕೂಡ ಅವರು ಗಿಲಿ ಪಕ್ಕನೇ ಹೋಗಿ ಕುತ್ಕೊಳ್ತಾರೆ. ಬಟ್ ನನಗೇನು ಅನ್ಸುತ್ತೆ ಗೊತ್ತಾ, ಇದನ್ನೆಲ್ಲ ನೋಡ್ಬಿಟ್ಟು ಕಾವ್ಯ ಎಂಜಾಯ್ ಮಾಡ್ತಾರೋ ಬಿಡ್ತಾರೋ, ನಿಮಗಂತೂ ಸ್ವಲ್ಪ ಉರಿಯತ್ತೆ. ಅದಕ್ಕೆ ನೀವು ಪದೇ ಪದೇ ಅವ್ರನ್ನ ನಾಮಿನೇಟ್ ಮಾಡಿ ಹೊರಗಡೆ ಹಾಕೋ. ಹೆಂಗಾನ ಮಾಡಿ ಕಾವ್ಯನ ಹೊರಗೆ ಕಳಿಸ್ಬಿಟ್ರೆ ನಾನು ಗಿಲ್ಲಿ ಪಕ್ಕ ಕುತ್ಕೊಂಡ್ಬಿಡ್ತೀನಿ. ಐ ಹ್ಯಾಡ್ ದಿಸ್ ಡೌಟ್ ಸರ್. ಅಯ್ಯೋ, ಇದು ರಕ್ಷಿತ್ ಅವರೇ ಒಂದು ಹಳೆ ಲೈನ್ ಇದೆ ಕೇಳಿದಿರಾ? ರವಿ ಕಾಣೋದನ್ನು ಕವಿ ಕಂಡನು ಅಂತ. ಬಿಡಾಕಿ ಒಂದು ವಿಚಾರಕ್ಕೆ ಬರ್ತೀನಿ. ಹೊಸ ವರ್ಷ 26. ಈಗ ಒಂದಿಷ್ಟು ಒಳ್ಳೇದು ಮಾತಾಡೋಣ. ಫಾರ್ ಎಕ್ಸಾಂಪಲ್ ರಕ್ಷಿತಾ, ಕಾವ್ಯ ಅವ್ರ ಬಗ್ಗೆ ಒಂದು 3 ಒಳ್ಳೆ ವಿಚಾರ ಹೇಳಿ. ನಮ್ಮ ಒಂದು ಗಲಾಟೆ ಆಗುತ್ತೆ ಅಲ್ವಾ? ಆ್ಯಕ್ಚುಲಿ ನನಗೆ ಇಷ್ಟ ಅಣ್ಣ. ಈ ಮನೇಲಿ ನಾನು ಗಿಲ್ಲಿ ನೋಡಿರೋ ರೀತಿ ತುಂಬಾನೇ ಇಷ್ಟ ನನಗೆ. ಅವನು ಏನೇ ಯಾರಿಗೆ ಹರ್ಟ್ ಮಾಡಿದ್ರು ಕೂಡ ಕೆಲವೊಂದ್ಸಲ ಸೈಲೆನ್ಸಲ್ಲಿ ಅವ್ನ ಪ್ರೀತಿನ ತೋರಿಸ್ತಿರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅವ್ರಿಗೆ ಹೇಗೆ ಫೀಲ್ ಆಗಿದೆ ಅದು ಅಂತ. ಮತ್ತು ಅವ್ನು ಯಾರನ್ನಾದ್ರೂ ಒಬ್ಬರನ್ನ ತುಂಬ ವಿಶ್ವಾಸಕ್ಕೆ ತಗೊಂಡಾಗ, ಅದು ರಕ್ಷಿತನ ವಿಚಾರದಲ್ಲಾಗ್ಬೋದು ಅಥವಾ ಕಾವ್ಯನ ವಿಚಾರದಲ್ಲಾಗ್ಬೋದು, ತುಂಬ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾನೆ. ಗಿಲ್ಲಿ ಇಲ್ಲಿವರೆಗೂ ಬರಬೇಕು ಅಂತಂದರೆ ತುಂಬಾ ಸ್ಟ್ರಗಲ್ ಇದೆ. ನಮ್ಮ ಭಾವನೆಗಳನ್ನ ಹೊರಗೆ ಹಾಕಿದಾಗ ಎಲ್ಲಿ ಅದು ಹೊರಗಡೆ ಒಂದು ವೀಕ್ನೆಸ್ ಆಗಿ ಕಾಣಿಸ್ಕೊಳ್ಳುತ್ತೋ ಅಂತ, ಇಲ್ಲಿವರೆಗೂ ಅವನ ಜರ್ನಿ ಆಗಲಿ ಅವನ ಕಷ್ಟಗಳನ್ನಾಗಲಿ ಅವ್ನು ಯಾವತ್ತೂ ಅದು ಕಣ್ಣೀರು ರೂಪದಲ್ಲಿ ಅವ್ನು ತೋರಿಸ್ಲೇ ಇಲ್ಲ. ಎಷ್ಟೋ ಸಲ ಅದನ್ನು ಕೂಡ ನಾನು ನೋಡಿದ್ದೀನಿ ಅಣ್ಣ. ರಾಶಿಕಾ ಅವರು, ರಕ್ಷಿತ್ ಅವ್ರ ಬಗ್ಗೆ ಒಂದು 3 ಒಳ್ಳೆ. ಮಳೆಯಲಿ ಜೊತೆಯಲಿ ದಿನವಿಡೀ. ಯಾವ್ದ್ರೆ? ಉಸಿರೇ ಕಣ್ಣೀರಲಿ ಬೇಯುತ್ತಿದೆ ಮನಸ್ಸು, ನೋವಲ್ಲಿ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಈ ಉಸಿರಲೇ. ಗಿಲ್ಲಿ ಟಿವಿ ಈಗ ಗಿಲ್ಲಿ ಅವ್ರ ತಲೆಯಲ್ಲಿ ಹಾಡು ಕೇಳ್ಬೇಕಾದ್ರೆ ಏನು ನೋಡ್ತಾ ಇದೆ? ಏನಿಲ್ಲ, ಸಿಚುವೇಶನ್ ತಕ್ಕಂಗೈತೆ ಅಣ್ಣ. ಅಂದ್ರೆ ಅರ್ಥ ಆಯ್ತಾ ಏನು ಅಂತ ಕಾವ್ಯ? ಎಲ್ಲರೂ ನಿಮ್ಮ ಜಾಗಕ್ಕೆ ಬನ್ನಿ. ಇದು ಕೊನೆ ಲಾಸ್ಟ್ 2 ವೀಕ್ಸ್ ಆಗಿರೋದ್ರಿಂದ ಸ್ಟೇಟ್ಮೆಂಟ್ಸ್. ರಕ್ಷಿತಾ ಅವರಿಗೆ ಕಿತಾಪತಿ ಮಾಡೋ ಹುಡುಗರು ಅಂದ್ರೆ ಬಹಳ ಇಷ್ಟ. ರಕ್ಷಿತಾ ಅವರ ಯಾಕೆ ನಾಚಿಕೆ ಮಾಡ್ಕೋತಾ ಇದ್ದೀರಾ ಗಿಲ್ಲಿ ತರ? ಈ ಮನೇಲಿ ಯಾರ್ಯಾರು ಕಿತಾಪತಿ ಮಾಡ್ತಾರ ರಕ್ಷಿತಾ? ಗಿಲ್ಲಿ. ಯಾರಾದ್ರೂ ಸ್ಟೋರ್ ರೂಮ್ ಹೋಗಿ ಬಂದ್ಬಿಡಿ. ಫಸ್ಟ್ ಸ್ಟೇಟ್ಮೆಂಟ್. ರಕ್ಷಿತಾ ಅವರಿಗೆ ಕಿತಾಪತಿ ಮಾಡೋ ಹುಡುಗರು ಅಂದ್ರೆ ಬಹಳ ಇಷ್ಟ. ರಕ್ಷಿತಾ ಅವರ ಯಾಕೆ ನಾಚಿಕೆ ಮಾಡ್ಕೋತಾ ಇದ್ದೀರಾ ಗಿಲ್ಲಿ ತರ? ಈ ಮನೇಲಿ ಯಾರ್ಯಾರು ಕಿತಾಪತಿ ಮಾಡ್ತಾರ ರಕ್ಷಿತಾ? ಗಿಲ್ಲಿ. ಕಾವ್ಯ, ಸರ್ ನೀವೊಬ್ಬರೇ ಅಲ್ಲ ಇಲ್ಲಿ ಕಾಂಪಿಟೇಷನ್ನು. ಯಾಕೆ ಇಷ್ಟ ರಕ್ಷಿತಾ ಕಿತಾಪತಿ ಮಾಡೋ ಹುಡುಗರು? ಕಿತಾಪತಿ ಯಾಕೆಂದ್ರೆ ಅವರು ಜಾಸ್ತಿ ಸೀರಿಯಸ್ ಇರಲ್ಲ. ಓಕೆ, ಬಿಂದಾಸ್ ಇರ್ತಾರೆ, ಮಜಾದಲ್ಲಿ ಇರ್ತಾರೆ. ಯಾರಿದ್ದಾರೆ ಈ ತರ ಆತರ ಈ ಮನೆಯಲ್ಲಿ? ಈ ತರ ಟ್ವಿಸ್ಟ್ ನೋಡಿದ್ರೆ ಯಾರಾದ್ರು ಬಿಗ್ ಬಾಸ್ ಅಲ್ಲಿ?
ಗಿಲ್ಲಿ ಹೇಗಿದ್ದೀರಾ? ಯಾವ್ದು ರ್ಯಾಂಕ್ ಕನೆಕ್ಷನ್ ಆಯ್ತಾ ಅದ ಲೈಫಲ್ಲಿ? ಇಲ್ಲಿ ಫಸ್ಟ್ ಟೈಮ್ ನಗ್ತಾ ಇಲ್ಲ ಸರ್, ನಗ್ತಿಲ್ಲ ನನಗೆ ಭಯ ಆಯ್ತದೆ. ಇಲ್ಲಿ ಫಸ್ಟ್ ಟೈಮ್ ನಗ್ತಿಲ್ಲ ಸರ್. ಎಸ್ ಯಾಕೆ ಗಿಲ್ಲಿ? ಯಾಕ ಬೆಳಿಗ್ಗೆ ಸೇಫ್. ಇಲ್ಲ, ಈಗ ಬೆಳಿಗ್ಗೆಯಿಂದ ನನಗೋಗಿ ಅನಿಸ್ತಾರೆ. ನಾನು ಲಿವಿಂಗ್ ಏರಿಯಾಗೆ ವೈರಿಂಗ್ ಮಾಡಿಸಿದೆ, ಅಡುಗೆ ಮನೆದು ಲೈಟ್ ಆನ್ ಆಯ್ತದಲ್ಲ, ಯಾಕೆ ಅಂತ ಹೇಳ್ತೀನಿ. ಅಮ್ಮ ಬಟ್ ಏನು ಹೇಳು ಗಿಲ್ಲಿ, ನಿಮ್ ಪಕ್ಕದಲ್ಲಿ ಕೂತಿರೋರು ಮಾತ್ರ ಬಹಳ ಖುಷಿ ಕಾಣಿಸ್ತಾ ಇದ್ದೀರ ನೋಡಿ. ಅಶ್ವಿನಿ ಅವರೇ ಎಸ್ ಯಾಕೆ? ಯಾರಿಗೂ ಉತ್ತರ ಬರ್ತಾ ಇಲ್ಲ. ಎಸ್ ಯಾಕೆ ರಕ್ಷಿತಾ? ಹೌದು ಸರ್, ನಾನು ಹೇಳಿದ್ದೀನಿ. ಗೊತ್ತಾಯ್ತು ಹೌದು ಅಂತ. ಹಾ, ನಾನು ಹೇಳಿದ್ದೀನಿ ನನಗೆ ಯಾರು ಕಿತಾಪತಿ ಮಾಡ್ತಾರೆ ಮತ್ತು ಯಾರು ಅಷ್ಟು ಸೀರಿಯಸ್ಲಿ ಇರಲ್ಲ ಅವರ ಲೈಫಲ್ಲಿ, ಅಷ್ಟು ಜಾಸ್ತಿ ಟೆನ್ಷನ್ ತೊಗೊಳ್ಳಲ್ಲ, ಓವರ್ ಥಿಂಕ್ ಮಾಡಲ್ಲ, ಕೂಲಾಗಿ ಇರ್ತಾರೆ, ಲೈವ್ಲಿ ಆಗಿ ಇರ್ತಾರೆ, ಕಾಮಿಡಿ ಸೆನ್ಸ್ ಆಫ್ ಹ್ಯೂಮರ್ ಯಾರ ಹತ್ರ ಉಂಟು ಅವರು ಇಷ್ಟ ಅಂತ ಹೇಳಿದ್ದೀನಿ ನಾನು. ಬಟ್ ಗಿಲ್ಲಿ ಇಷ್ಟ ಅಂತಲ್ಲ, ಗಿಲಿ ಇಷ್ಟ. ಅಯ್ಯೋ ಅಮ್ಮ ಕಾಪಾಡಪ್ಪ. ಹೇಳಿ. ಹಾ, ಓಕೆ. ಹೌದು ಸರ್, ನನಗೆ ಅದೇ ಒಂದು ಗುಣ, ಅಷ್ಟು ಎಲ್ಲ ಗುಣ ಇರುತ್ತಲ್ವಾ ಹುಡುಗ ಒಳಗೆ, ನನಗೆ ಇಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಡನ್ ಆಗಿ ಕಾವ್ಯ ಅವ್ರ ಮುಖದ ಮೇಲೆ ಒಂದು ಕಳೆ ನೋಡಿ. ಸರ್, ನಂಗೆ ಇವ್ನು ನೋಡಿ ನಗು ಬರ್ತೀನಿ. ನೆಕ್ಸ್ಟ್ ಸ್ಟೇಟ್ಮೆಂಟ್.